ಗಣಿ ಧಣಿಗಳ ತವರೂರು ಬಳ್ಳಾರಿಯಲ್ಲಿ ಸದ್ಯ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನುವಂತಹ ರಕ್ತಸಿಕ್ತ ರಾಜಕೀಯ ಆರಂಭವಾಗಿದೆ. ಬ್ಯಾನರ್ ವಿಚಾರವೊಂದಕ್ಕೆ ಶುರುವಾದಂತಹ ರಾಜಕಾರಣ ರಕ್ತಮಯವಾಗಿದೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಗುಂಡಿನ ಸುರಿಮಳೆಗೈಯಲಾಗಿದೆ. ಈ ಗುಂಡೇಟಿಗೆ ಕೈ ಕಾರ್ಯಕರ್ತನೊಬ್ಬ ಉಸಿರು ಚೆಲ್ಲಿದ್ದಾನೆ. ರಾಜಶೇಖರ್ ದುರ್ಮರಣಕ್ಕೀಡಾದ ವ್ಯಕ್ತಿ. ಬಳ್ಳಾರಿಯಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಕಾಣಿಸ್ತಾ ಇದೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿ ಅಕ್ಷರಶಃ ರಣರಂಗವಾಗಿದೆ. ಎರಡು ನಾಯಕರ ನಡುವಿನ ಯುದ್ಧ ಕಾರ್ಯಕರ್ತನೊಬ್ಬನ ಜೀವವನ್ನ ಬಲಿ ಪಡ್ಕೊಂಡಿದೆ. ಜನಾರ್ದನ ರೆಡ್ಡಿ ಮನೆ ಪ್ರದೇಶದಲ್ಲಿ ಸದ್ಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು, ಅಹಂಭಾವಿ ಪ್ರದೇಶದಲ್ಲಿ ಖಾಕಿ ಸರ್ಪಗಾವಲು ಏರ್ಪಡಿಸಲಾಗಿದೆ. ಸ್ಥಳದಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದ್ದು, ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ಹೈ ಅಲರ್ಟ್ ಅನ್ನುವಂತಹ ವಾತಾವರಣ ಸದ್ಯ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿರೋದು. ಬಳ್ಳಾರಿಯ ದೃಶ್ಯವನ್ನ ನಾವಿದೀಗ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ. ನಿನ್ನೆ ನಡೆದಂತಹ ಗಲಭೆಯ ಪ್ರಕ್ಷುಬ್ಧತೆಯನ್ನ ವಿವರಿಸ್ತಾ ಇದೆ ಈ ದೃಶ್ಯಗಳು. ಅಲ್ಲಿ ಲಾಠಿ ಪ್ರಯೋಗ ಆಯಿತು, ಕಲ್ಲು ತೂರಾಟ ಆಯಿತು, ಗಾಜನ್ನ ಒಡೆದು ಹಾಕಲಾಗಿದೆ, ದೊಣ್ಣೆಯನ್ನ ಬಿಸಾಡಲಾಗಿದೆ. ಇದೆಲ್ಲವೂ ನಿನ್ನೆ ಕ್ಷುಲ್ಲಕ ಕಾರಣವೊಂದಕ್ಕೆ ಏರ್ಪಟ್ಟಂತಹ ಗಲಭೆ ಎಷ್ಟು ದೊಡ್ಡ ಮಟ್ಟದಲ್ಲಿತ್ತು, ಅದರ ತೀವ್ರತೆ ಎಷ್ಟಿತ್ತು, ಎಷ್ಟು ಪ್ರಕ್ಷುಬ್ಧಗೊಳಿಸಿದೆ ಅಲ್ಲಿನ ವಾತಾವರಣವನ್ನ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಬಳ್ಳಾರಿ ಗಣಿನಾಡು, ಧೂಳಿನ ಬೀಡು. ಪ್ರತಿ ಬಾರಿ ರಾಜಕಾರಣ ಅಂತ ಬಂದಂತ ಸಂದರ್ಭದಲ್ಲಿ ಹೈ ವೋಲ್ಟೇಜ್ ಅನ್ನು ಪಡ್ಕೊಳ್ಳುತ್ತೆ. ಇದೀಗ ಎರಡು ನಾಯಕರ ನಡುವಿನ ಯುದ್ಧ, ರಕ್ತಸಿಕ್ತ ರಾಜಕಾರಣಕ್ಕೆ ಬಳ್ಳಾರಿ ಸಾಕ್ಷಿಯಾಗ್ತಾ ಇರೋದು. ಗುಂಡೇಟಿಗೆ ಕೈ ಕಾರ್ಯಕರ್ತನೊಬ್ಬ ಬಲಿಯಾಗಿದ್ದಾನೆ. ಅಷ್ಟಕ್ಕೂ ಗುಂಡಿನ ಪ್ರಯೋಗ ಯಾಕಾಯ್ತಲ್ಲಿ? ಆ ಕಾರ್ಯಕರ್ತ ಉಸಿರು ಚೆಲ್ಲುವಂತಹ ಘಟನೆ ಅಲ್ಲಿ ನಡೆದಿದ್ದಾದ್ರೂ ಯಾಕೆ? ಈ ಎಲ್ಲ ವಿಚಾರಗಳು ಕೂಡ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಿ, ಪವರ್ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರುವಂತಹ ವಿಜುವಲ್ಸ್. ಬ್ಯಾನರ್ ವಿಚಾರಕ್ಕೆ ಆರಂಭವಾದಂತಹ ಮಾರಾಮಾರಿ ಇದು. ನಾಳೆ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿ ಅನಾವರಣದ ಒಂದು ಕಾರ್ಯಕ್ರಮ ಅಲ್ಲಿ ನಿಯೋಜನೆ ಆಗಿದೆ. ತಿಂಗಳುಗಳಿಂದ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ಆಬ್ವಿಯಸ್ಲಿ. ಆ್ಯಂಡ್ ಇದರ ಪ್ರಚಾರವನ್ನ ಪಡ್ಕೊಳ್ಬೇಕು ಆ್ಯಂಡ್ ಜನತೆಗೆ ಈ ಮಾಹಿತಿಯನ್ನ ಹಂಚಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬ್ಯಾನರ್ಗಳನ್ನು ಎಲ್ಲೆಡೆ ಅಳವಡಿಸೋದು ಸರ್ವೇ ಸಾಮಾನ್ಯ. ಅದರಂತೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಬ್ಯಾನರ್ ಒಂದನ್ನ ನಗರದಾದ್ಯಂತ ಏನು ಅಳವಡಿಸಲಾಗ್ತಾ ಇತ್ತು, ಅದೇ ರೀತಿ ಗಾಲಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಕೂಡ ಬ್ಯಾನರ್ ಅಳವಡಿಸೋದಕ್ಕೆ ಮುಂದಾಗಿದ್ದಾರೆ. ಬಟ್ ನಾವು ಅಲ್ಲಿನ ಡೀಟೇಲ್ಸ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಈ ಬ್ಯಾನರ್ ಅನ್ನ ಇಲ್ಲಿ ಅಳವಡಿಸಬೇಡಿ ಅಂತ ಹೇಳಿ ಮೊದಲೇನೆ ಜನಾರ್ದನ ರೆಡ್ಡಿ ಅವರ ಕಡೆಯವರು ಇನ್ಫಾರ್ಮ್ ಮಾಡಿದ್ರಂತೆ. ಆ ಬ್ಯಾನರ್ ಯಾರು ಕಟ್ತಾ ಇದ್ದಾರೆ ಅವರಿಗೆ. ಇದೇ ಒಂದು ದೊಡ್ಡ ಗಲಾಟೆ ಆಗೋಗಿದೆ. ಹಾಗಾದ್ರೆ ಬ್ಯಾನರ್ ವಿಚಾರಕ್ಕೆ ಏರ್ಪಟ್ಟಂತಹ ಈ ಮಾರಾಮಾರಿ ಇದೆಯಲ್ಲ, ಇದು ಎರಡು ಗುಂಪುಗಳ ನಡುವಿನ ಪ್ರತಿಷ್ಠೆಗೆ ವೇದಿಕೆ ಆಗೋಯ್ತಾ? ಹಾಗಾದ್ರೆ ಈ ಬ್ಯಾನರ್ ಅಳವಡಿಕೆ ಅಥವಾ ಈ ಕಾರ್ಯಕ್ರಮ ಎರಡು ಗುಂಪುಗಳ ನಡುವಿನ ಪ್ರತಿಷ್ಠೆಗೆ ವೇದಿಕೆಯಾದಂತೆ ಸದ್ಯ ಕಂಡು ಬರ್ತಾ ಇದೆ. ಆ ಬ್ಯಾನರ್ ಅಳವಡಿಸುವಾಗ ಏರ್ಪಟ್ಟಂತಹ ಮಾರಾಮಾರಿ ಒಬ್ಬ ಕಾರ್ಯಕರ್ತನನ್ನ ಬಲಿ ಪಡ್ಕೊಂಡಿದೆ.